ನಮಸ್ಕಾರ. ಇವತ್ತು ನಾನು ಹೋಗ್ತಿರೋದು ನಮ್ಮ ಊರು ಉಜಿನಿ ಹೊಸಳ್ಳಿಯಿಂದ ಸುಮಾರು 8 ಕಿಲೋಮೀಟರ್ ದೂರದಲ್ಲಿರೋ ಮೆಲಗನಹಳ್ಳಿ ಊರಿನಲ್ಲಿರೋ ಒಂದು ದೇವಸ್ಥಾನಕ್ಕೆ, ಹಾಗೆ ಅಲ್ಲಿರುವಂಥ ಒಂದು ಅದ್ಭುತ ವಿಶೇಷವನ್ನು ನಿಮಗೆ ತಿಳಿಸೋಕಂತಾನೆ ಹೋಗ್ತಿರೋದು. ನೋಡಿ, ಇದೇ ಆ ವಿಶೇಷ ಮತ್ತೆ ಅದ್ಭುತ. ಇದು 4 ಅಡಿಕೆಕಾಯಿ. ಇದರ ಬಗ್ಗೆ ತಿಳಿಸೋಕಂತಾನೆ ನಾನು ಈ ವಿಡಿಯೋ ಮಾಡ್ತಿರೋದು. ನಮಸ್ಕಾರ, ಪ್ರತಾಪ್ ಅಂತ ಸರ್. ಉಜಿನಿ ಹೊಸಳ್ಳಿಯಿಂದ ಬಂದಿರೋದು. ಈ ದೇವಸ್ಥಾನ ಬಗ್ಗೆ ಕೇಳಿದ್ದೀನಿ, ಇದ್ರ ಬಗ್ಗೆ ಮಾಹಿತಿ ಕೊಡ್ತೀರಾ? ಅಂದರೆ ಇತಿಹಾಸ ನಿಮಗೆ ತಿಳಿದಿರೋಷ್ಟು. 250 ವರ್ಷಗಳ ಹಿಂದೆ ನಮ್ಮ ಪೂರ್ವಿಕರು ಈ ಅಡಿಕೆನ ಇಟ್ಕೊಂಡು ಪೂಜೆ ಮಾಡ್ತಾಯಿದ್ರು, ಚಿಕ್ಕ ಚಿಕ್ಕ ಅಡಿಕೆನ. ಇದು ಸುಮಾರು 250 ವರ್ಷ ಹಿಂದೆ ಹಿರಿಯರೋಗಿ, ಬಿಜಾಪುರ ಜಿಲ್ಲೆಯಲ್ಲಿ ಇದೆ ಹಿರಿಯರೋಗಿ ಅಂತ. ಅಲ್ಲಿ ಚಿಕ್ಕ ಚಿಕ್ಕ ಅಡಿಕೆನ ಕೊಟ್ಟಿದ್ದಾರಂತೆ. ಅದನ್ನು ತಂದು ಇಟ್ಟು ಪೂಜೆ ಮಾಡಿದ್ರು. ಅದು ಕ್ರಮೇಣ ಸ್ವಲ್ಪನೇ ಬೆಳ್ಕೊಂಡು ಈ ಮಟ್ಟಕ್ಕೆ ಬಂದಿದೆ. ಅದಕ್ಕೆ ಹೆಸರಿದೆ. ಸಟ್ಟುಬಾಯಿ, ಸಂತುಬಾಯಿ, ರಾಣುಬಾಯಿ, ಕಾಳುಬಾಯಿ ಅಂತ 4 ಹೆಸರು. ಇದೇ ಮೂಲ ನಮ್ಮದು. ಬೇಡ್ಕೊಂಡು ಹೋದರೆ ಅವ್ರ ಕೆಲಸಗಳು ಆಗಿವೆ ಅಂತ ಹೇಳ್ತಾರೆ. ಆದಮೇಲೆ ಅವ್ರು ಬಂದು ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾರೆ. ಅರ್ಕೆ ಯಾವ ಥರ ಸರ್ ಅದು? ಅರ್ಕೆ ಏನು ಅರ್ಕೆ? ಅದೇ ಮಡಲ್ ರೂಪದಲ್ಲಿ ಸಲ್ಲಿಸ್ತಾರೆ. ಎಲ್ಲ ಅದಕ್ಕೆಲ್ಲ ಸೀರೆ ಪರೆ ಎಲ್ಲ 7 ಜನಕ್ಕೆ ಸೀರೆ ತುಂಬಿ ಪೂಜೆ ಮಾಡಿ ಕೊಡ್ತಾರೆ. ಒಂದು ಜಟಲಿಂಗೇಶ್ವರ ಅಂತ. ಇದು ಸುಮಾರು 300 ವರ್ಷದ ಇತಿಹಾಸ. ಇದು ನಮ್ಮ ಪೂರ್ವಿಕರು ಮೊದಲು ಹಳೆ ದೇವಸ್ಥಾನ ಇತ್ತು, ಅದನ್ನು ಕೆಡಿಸಿಬಿಟ್ಟು ಶಿಥಿಲ ಮಾಡಿಬಿಟ್ಟು ಹೊಸದಾಗಿ ಇದು ಕಟ್ಟಿ ಮೂಲ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಮೊದಲು ಬೆಳ್ಳಿ ದೇವರು ಇತ್ತು ಚಿಕ್ಕ ಚಿಕ್ಕದು. ಇವಾಗ 18 ವರ್ಷ ಆಯಿತು ಕಟ್ಟಿ ದೇವಸ್ಥಾನ ಕಟ್ಟಿ ಮೂಲ ವಿಗ್ರಹ ಎಲ್ಲ ಪ್ರತಿಷ್ಠಾಪನೆ ಮಾಡಿ. ಈಗಾಗಲೇ ನೋಡ್ಕೊಂಬಂದ್ರಲ್ಲ ಶ್ರೀ ಜಟಲಿಂಗೇಶ್ವರ ದೇವಸ್ಥಾನ ಅಂತೇಳಿ. ಜಟಲಿಂಗೇಶ್ವರ ಅವರ ಹೆಂಡತಿ ಇವರು ಯಾರು, ಪಾರ್ವತಿ ದೇವಿ ಅಂತ. ನಮ್ಮ ಮರಾಠಿ ಜನಾಂಗದಲ್ಲಿ ನರಸಮ್ಮ ದೇವಿ ಅಂತ ಹೇಳ್ತೀವಿ. ನಮ್ಮ ಜಟಲಿಂಗೇಶ್ವರ ಸ್ವಾಮಿಯವರು ಸನ್ಯಾಸಿ ಆವೇಶವನ್ನು ಧರಿಸಿಬಿಟ್ಟು ಅವರ ಹೆಂಡತಿ ಸ್ಥಾನಕ್ಕೆ ಇದು ಬಿಟ್ಬಿಟ್ಟಿರ್ತಾರೆ ಅವರು. ಅದಕ್ಕೆ ಈ ದೇವಸ್ಥಾನವನ್ನು ಪಕ್ಕದಲ್ಲೇ ಇಟ್ಟಿರ್ತೀವಿ. ನಾವು ಸುಮಾರು ಒಂದು 40 ವರ್ಷ 50 ವರ್ಷದಿಂದ
ಇಲ್ಲಿ ಬರ್ತಾ ಇದ್ದೀವಿ ಚಿಕ್ಕ ಮಗುವಿಂದ. ಆದರೆ ಇಲ್ಲಿ ಒಂದು ಪ್ರಸಿದ್ಧ ಜಟ್ಲಿಂಗೇಶ್ವರ ಸ್ವಾಮಿಯ ವಿಶೇಷತೆ ಏನಂದರೆ, ಇಲ್ಲಿ ಹಿಂದಿನ ಕಾಲದವರು ಚಿಕ್ಕದಾಗಿ ಅಡಿಕೆಯನ್ನು ಇಟ್ಟು ಇಲ್ಲಿಟ್ಬಿಟ್ಟು ಪೂಜೆ ಮಾಡಿಕೊಂಡು ಅವರ ಕೆಲಸ ಕಾರ್ಯಗಳಿಗೆ ಹೋಗ್ತಾ ಇದ್ರಂತೆ. ಆ ಅಡಿಕೆಗಳು ಈ ದಿನ ಈ ಥರ ದೊಡ್ಡದಾಗಿ ಬೆಳೆದು ಈ ಜಟ್ಲಿಂಗೇಶ್ವರ ಸ್ವಾಮಿಯ ದೇವಸ್ಥಾನದ ಕುಖ್ಯಾತ ಪ್ರಸಿದ್ಧಿಯನ್ನು ಹೊಂದಿದೆ. ನಾವು ಚಿಕ್ಕ ಹುಡುಗರಾಗಿಂದಲೂ ನೋಡಿಕೊಂಡು ಬಂದಿದ್ದೇವೆ. ಆದರೆ ಇಲ್ಲಿ ಒಂದು ವಿಶೇಷತೆ ಏನಪ್ಪ ಅಂದರೆ, ಯಾವುದೇ ದನಕರುಗಳಾಗಲಿ ಊರಲ್ಲಿ ಮಕ್ಕಳಿಗೆ ದೊಡ್ಡವರಿಗೆ ಯಾವುದೇ ಕಾಯಿಲೆ ಬಂದ್ರೂ ಈ ಜಟ್ಲಿಂಗೇಶ್ವರ ಸ್ವಾಮಿಯ ಹರಕೆ ಹೊತ್ಕೊಂಡು ಅವರ ತೀರ್ಥವನ್ನು ತೆಗೆದುಕೊಂಡು ಹೋಗಿ ಆ ಮನೆಯಲ್ಲಿ ಹಾಕಿದ್ರೆ ಅವರಿಗೆ ಯಾವುದೇ ರೀತಿ ತೊಂದರೆ, ಕಾಯಿಲೆ ಕಸಲೆ ಏನೂ ಬರುವುದಿಲ್ಲ. ಇದು ಪೂರ್ವಕಾಲದಿಂದ ನಡ್ಕೊಂಡ್ಬಂದಿರೋದು. ನಾವು ಕೂಡ ಇದೇ ರೀತಿ ನಡೆಸ್ಕೊಂಡು ಹೋಗ್ತಾ ಇದ್ದೇವೆ. ನೀವು ಕೂಡ ಕುಟುಂಬ ಸಮೇತರಾಗಿ ಒಂದು ಸಲ ಬಂದು ದರ್ಶನ ಮಾಡ್ಕೊಂಡು ಹೋಗಿ ಸ್ವಾಮಿಯವರ ಈ ವಿಶೇಷತೆಯಿಂದ ಕೂಡಿರುವಂಥ ದೇವಸ್ಥಾನಕ್ಕೆ ಬಂದು ಹೋಗೋದು ಒಂದು ಭಾಗ್ಯನೇ. ನಮಸ್ಕಾರ. ನನ್ನ ಹೆಸರು ಎಮ್ ಜಿ ರಮೇಶ್ರಾವ್ ಶೆಳ್ಕೆ, ಮೈಲ್ಗಾನಹಳ್ಳಿ, ಗೌರಿಬಿದನೂರು ತಾಲೂಕು. ನಮ್ಮ ಮೈಲ್ಗಾನಹಳ್ಳಿ ಗ್ರಾಮ ಸುಮಾರು ವರ್ಷಗಳಿಂದ ಈ ಒಂದು ಗ್ರಾಮದಲ್ಲಿ ನಾವಿದ್ದೀವಿ. ನಮ್ಮ ಹಿರಿಯರು ಹಾಕ್ಕೊಟ್ಟಂಥ ಈ ಒಂದು ಸನಾತನ ಪರಂಪರೆಯಿಂದ ನಾವು ಮುಂಚೆಯಿಂದಲೂ ಈ ಒಂದು ನಮ್ಮ ಧರ್ಮದಲ್ಲಿ ಏನು ಆಚರಣೆ ನಡೀತಾ ಇದೆ, ಮರ್ಗಮ್ಮ ದೇವಿ ಅನ್ನೋ ಒಂದು ತಾಯಿ, ಮಹಾತಾಯಿಯ ಒಂದು ಪೂಜೆ ಪುನಸ್ಕಾರಗಳು ಸುಮಾರು ವರ್ಷಗಳಿಂದ ನಡೆಸ್ಕೊಂಡು ಬಂದಿದ್ದಾರೆ ನಮ್ಮ ಹಿರಿಯರು. ಅವರ ಒಂದು ಹಾಕ್ಕೊಟ್ಟಂತಹ ಒಂದು ಹಾದಿಯಲ್ಲಿ ನಾವೆಲ್ಲ ಇವತ್ತು ಹೋಗ್ತಾ ಇದ್ದೀವಿ. ಸುಮಾರು 3 ವರ್ಷಕ್ಕೊಮ್ಮೆ ಈ ಒಂದು ಮರ್ಗಮ್ಮ ದೇವಿಯ ಜಾತ್ರೆ ಅಂತ ನಾವು ಮಾಡ್ತೀವಿ. ಈ ಒಂದು ದೇವಿ ತುಂಬ ವಿಜೃಂಭಣೆಯಿಂದ ಅಲಂಕಾರವನ್ನು ಮಾಡಿ ದೇವಿಗೆ ಪೂಜೆ ಪುನಸ್ಕಾರಗಳನ್ನು ಮಾಡ್ತೀವಿ. ನಾಳೆ ಗಂಗಾ ಮತ್ತು ಆರತಿಗಳು ಇರ್ತವೆ. ಆರತಿಗಳು ಆದ ನಂತರ ವಿಶೇಷ ಪೂಜೆ ಮತ್ತು ಪುನಸ್ಕಾರಗಳು ಸಹ ನಡೆಯುತ್ತೆ. ನಮ್ಮ ಮೈಲ್ಗಾನಹಳ್ಳಿ ಗ್ರಾಮದಲ್ಲಿ ಇದನ್ನು ಗ್ರಾಮ ದೇವತೆ ಮರ್ಗಮ್ಮ ದೇವಿಯನ್ನು ಗ್ರಾಮ ದೇವತೆ ಅಂತಲೂ ಕೂಡ ನಾವು ಕರಿತೀವಿ. ಗ್ರಾಮ ದೇವತೆಯನ್ನಾಗಿ ನಾವು ತಾಯಿ ದೇವಿಯನ್ನು ಆರಾಧನೆ ಮಾಡಿಕೊಂಡು ಮರ್ಗಮ್ಮ ದೇವಿ ಅಂತ ನಾವು ಕರಿತೀವಿ. ಈ ಊರಿನ ಇತಿಹಾಸ ಆಕ್ಚುಲಿ 300 ವರ್ಷದ್ದು. 300 ವರ್ಷದಿಂದ ಬಿಜಾಪುರದಿಂದ ಸ್ವಲ್ಪ ಕುಟುಂಬಗಳು ಬಂದು ಇಲ್ಲಿ ನೆಲೆಸಿ, ಮರಾಠಿ ಕುಟುಂಬಗಳು ಬಂದು ನೆಲೆಸಿ ಇಲ್ಲಿ ಇರೋದು. ಅವತ್ತಿಂದ ತುಂಬಾ ದೇವಸ್ಥಾನಗಳು ಕಟ್ಟಿದ್ದಾರೆ ನಮ್ಮೂರಿನ. ಬಟ್ ನಾವು ಕನ್ನಡದವರೇ ಆಗಿದ್ರು, ಇಲ್ಲಿದ್ದು ಕನ್ನಡದವರೇ ಆಗಿದ್ವಿ. ಬಟ್ 300 ವರ್ಷದಿಂದ ಮರಾಠಿ ಮಾತಾಡ್ಸ್ಕೊಂಡು ನಮ್ಮ ಕಲ್ಚರನ್ನ ಉಳಿಸ್ಕೊಂಡಿದ್ದೀವಿ ಇಲ್ಲಿ. ಸೊ ಒಂದು 4-5 ವರ್ಷದಿಂದ ನಾವು ಶಿವಾಜಿ ವಂಶಸ್ಥರು ಆಗಿರೋದ್ರಿಂದ ಇಲ್ಲಿ ಒಂದು ಶಿವಾಜಿ ಸ್ಟ್ಯಾಚ್ಯೂನ ಕಟ್ಟಿ ಇದು ಮಾಡ್ಬೇಕಂತ ಹೇಳ್ಬಿಟ್ಟು
ಡಿಸೈಡ್ ಮಾಡಿ ಊರಿನ ಜನರೆಲ್ಲರೂ ಸೇರಿ ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡಿ ಈ ಶಿವಾಜಿ ಸ್ಟ್ಯಾಚ್ಯೂನ ನಿರ್ಮಿಸಿದ್ದೀವಿ. ಓಕೆ, ಒಂದು 5 ವರ್ಷ ಆಯ್ತು ಅನ್ಸುತ್ತೆ ನನ್ನ ಪ್ರಕಾರ. ಸೊ 5 ವರ್ಷದಿಂದ ಪ್ರತಿ ವರ್ಷ ಶಿವಾಜಿ ಜಯಂತಿ ಮಾಡ್ತೀವಿ. ಮತ್ತು ಯಾವುದೇ ಊರಿನ ಶುಭ ಸಂದರ್ಭ, ಜಾತ್ರೆ ಏನಿದ್ರು ಈ ಶಿವಾಜಿ ಸ್ಟ್ಯಾಚ್ಯೂಗೆ ಮಾಲಾರ್ಪಣೆ ಮಾಡಿ ನಂತರ ದೇವರ ಕಾರ್ಯಗಳನ್ನು ಮಾಡ್ತೀವಿ. ಓಕೆ, ಸೊ ಇದು ನಮ್ಮ ಊರಿನ ಇತಿಹಾಸ ಮತ್ತು ಶಿವಾಜಿ ಸ್ಟ್ಯಾಚ್ಯೂ ಬಗ್ಗೆ ಹೇಳೋದು. ಸರ್, ನಮ್ಮ ಶಿವಾಜಿ ಸ್ಟ್ಯಾಚ್ಯೂ ಕಟ್ಟೋದಕ್ಕೆ ಜಾಗ ಇಲ್ಲ ಅಂತ ಹೇಳಿದಾಗ ಜನಗಳು ಇವರು ಖುದ್ದಾಗಿ ಮುಂದೆ ನಿಂತು ಓಕೆ, ಸೊ ಇದನ್ನ ದಾನ ಮಾಡಿದ್ದಾರೆ ಈ ಜಾಗನ. ಸೊ ಅದರಿಂದ ಈ ಸ್ಟ್ಯಾಚ್ಯೂ ಕಟ್ಟೋದಕ್ಕೆ ನಮಗೆ ಪ್ರೇರಣೆ ಆಯ್ತು ಅವ್ರು ದಾನ ಮಾಡಿದ್ದಕ್ಕೆ. ಇಲ್ಲ ಅಂದ್ರೆ ಇದು ಸಾಧ್ಯ ಆಗ್ತಾ ಇರಲಿಲ್ಲ. ಸೊ ಇವ್ರು ತುಂಬಾ ಥ್ಯಾಂಕ್ಸ್ ಹೇಳ್ತೀವಿ ಎಲ್ಲ ಸೇರಿ. ಕ್ಲಾಪ್ಸ್ ಹೊಡಿ. ನೋಡಿ ಸ್ವಾಮಿ, ನಾನು ದಾನ ಕೊಡ್ತಾ ಇದ್ದೀನಿ, ಕೊಟ್ಟಿದ್ದೀನಿ. ನಾನು ಒಂದು ಪೈಸಾ ಇಟ್ಕೊಂಡಿಲ್ಲ. ನಾನು ಹುಡುಗರಿಗೆ ಇದು ಮಾಡ್ತಾ ಇದ್ದೀನಿ, ದಾನ ಕೊಡ್ತಾ ಇದ್ದೀನಿ. ಜಮೀನು ಗ್ರಾಮಕ್ಕೆ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ, ಕೆಲಸ ಮಾಡಿಕೊಡ್ತಾ ಇದ್ದೀನಿ. ಮೊದಲಿಗೆ ನಮಸ್ಕಾರ. ನಾವು ಶ್ರೀ ಛತ್ರಪತಿ ಶಿವಾಜಿ ಸಂಘದ ಯುವಕರಾಗಿ ಈ ಮಾತುಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಸ್ಟ್ಯಾಚು ಶಿವಾಜಿ ಮಹಾರಾಜರ ಸ್ಟ್ಯಾಚು ಕಟ್ಟೋದಕ್ಕೆ ತುಂಬ ವರ್ಷಗಳಿಂದ ಒಂದು ಪ್ರೇರಣೆ ಇತ್ತು. ಹಾಗಾಗಿ ಎಲ್ಲ ಊರಿನ ಯುವಕರು, ಗ್ರಾಮಸ್ಥರು ಮತ್ತು ದೊಡ್ಡವರು ಎಲ್ಲ ಸೇರಿ ತೀರ್ಮಾನ ತಗೊಂಡು ಈ ಸ್ಟ್ಯಾಚ್ಯೂನ ಕಟ್ಟೋದಕ್ಕೆ ಒಂದು ತೀರ್ಮಾನ ಮಾಡ್ತಾರೆ. ಹಾಗಾಗಿ ಶಿವಾಜಿರಾವ್ ಅನ್ನೋರು ಈ ಭೂಮಿಯನ್ನು ದಾನವಾಗಿ ನೀಡ್ತಾರೆ. ಅವರು ಈ ಭೂಮಿಯಿಂದ ಯಾವುದೇ ದುಡ್ಡಿನ ಅಪೇಕ್ಷೆ ಮಾಡಲಿಲ್ಲ. ಹಾಗಾಗಿ ಅವರಿಗೆ ಒಂದು ಧನ್ಯವಾದಗಳನ್ನ ಹೇಳ್ತೀವಿ. ಹಾಗೂ ಊರಿನ ಎಲ್ಲ ಯುವಕರು ಸೇರಿ ಈ ಒಂದು ಸ್ಟ್ಯಾಚ್ಯೂಗೆ ತುಂಬ ಕಷ್ಟಪಟ್ಟು ದೊಡ್ಡವರ ಹತ್ರ ಎಲ್ಲ ಕಲೆಕ್ಷನ್ ಎಲ್ಲ ಮಾಡಿ ಕಟ್ಟೋದಕ್ಕೆ ತುಂಬ ಒಂದು ಇದು ಮಾಡಿದ್ದಾರೆ. ಹಾಗಾಗಿ ಒಂದು ಎಲ್ಲರಿಗೂ ಕೃತಜ್ಞತೆಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ. ಹಂಗೆ ಜಾತ್ರೆ ಬಗ್ಗೆ ಹೇಳು. ಇವತ್ತು ಶ್ರೀ ಮರಿಯಮ್ಮ, ದುರ್ಗಮ್ಮ, ಸಪ್ಲಮ್ಮ, ಪಿಳೇಕಮ್ಮ, ದೊಡ್ಡಮ್ಮ ದೇವಿಯ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಎಲ್ಲರಿಗೂ ಆದರದ ಸುಸ್ವಾಗತಗಳನ್ನ ಬಯಸ್ತಾ ಮೊದಲಿಗೆ ಎಲ್ಲರಿಗೂ ಒಂದು ನಮಸ್ಕಾರವನ್ನು ತಿಳಿಸ್ತೀನಿ. ಈ ಜಾತ್ರೆಗೆ ಎಲ್ಲ ದೇವತೆಗಳ ಪ್ರೇರಣೆಯಾಗಿ 3 ವರ್ಷಕ್ಕೆ ಒಮ್ಮೆ ಈ ಜಾತ್ರೆ ಮಹೋತ್ಸವ ನಡೆಯುತ್ತೆ. ಹಾಗಾಗಿ ಎಲ್ಲ ಗ್ರಾಮಸ್ಥರು ಸೇರಿ ಒಟ್ಟುಗೂಡಿ, ಸುತ್ತಮುತ್ತಲ ಗ್ರಾಮಸ್ಥರು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸ್ತಾರೆ. ಎಲ್ಲ ದೇವರುಗಳ ಅನುಗ್ರಹಗಳು ಎಲ್ಲರಿಗೂ ಸಿಗಲಿ ಅಂತ ಎಲ್ಲ ಈ ನಿಮ್ಮ ಯೂಟ್ಯೂಬ್ ಮುಖಾಂತರ ಎಲ್ಲರಿಗೂ ತಿಳಿಬಯಸ್ತೀನಿ. ನಮಸ್ಕಾರ, ಧನ್ಯವಾದಗಳು.